ಮತ್ತೊಂದು ಕಡೆ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಬಿಡ್ತಾ ಇಲ್ಲ. ಕಾಂಗ್ರೆಸ್ನವರು ನಾಗೇಂದ್ರ ರಾಜೀನಾಮೆಯನ್ನ ಪಡಿತಾ ಇಲ್ಲ. ಹೀಗೆ ವಾಲ್ಮೀಕಿ ಹಗರಣದ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಸಿಎಂ ಹಾಗೂ ಕಾಂಗ್ರೆಸ್ ನಾಯಕರುಗಳಂತೂ ನಾಗೇಂದ್ರ ಅವರ ಬೆನ್ನಿಗೆ ನಿಂತಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು, ನಾಳೆ ಬೃಹತ್ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್, ವಿಧಾನಸೌಧ ಮುತ್ತಿಗೆಗೆ ಪ್ಲಾನ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರೋ ಕೋಟಿ ಹಗರಣದ ವಿರುದ್ಧ ಬಿಜೆಪಿ ಸಮರ ಮತ್ತಷ್ಟು ತೀವ್ರಗೊಂಡಿದೆ. ಕಳೆದೊಂದು ವಾರದಿಂದ ಸದನದ ಒಳಗೆ ಹಾಗೂ ಹೊರಗೆ ಹೋರಾಟ ಮಾಡುತ್ತಿರುವ ಬಿಜೆಪಿ ನಾಯಕರು ನಾಳೆ ತೀವ್ರ ಪ್ರತಿಭಟನೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದಂತೆ ವಿಧಾನಸೌಧ ಮುತ್ತಿಗೆಗೂ ಬಿಜೆಪಿ ಪ್ಲಾನ್ ಮಾಡಿದೆ. ವಿಧಾನಸೌಧ ಮುತ್ತಿಗೆಗೆ ಬಿಜೆಪಿ 3 ತಂಡಗಳನ್ನು ಮಾಡಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಎಂಎಲ್ಸಿ ಎನ್ ರವಿಕುಮಾರ್, ಶಾಸಕ ಪ್ರೀತಂ ಗೌಡ ನೇತೃತ್ವದಲ್ಲಿ 3 ತಂಡಗಳನ್ನು ರಚನೆ ಮಾಡಲಾಗಿದೆ. ಈ 3 ತಂಡಗಳು ಪ್ರತ್ಯೇಕ ಸಮಯ, ಪ್ರತ್ಯೇಕ ಸ್ಥಳಗಳಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಪ್ಲಾನ್ ಮಾಡಿಕೊಂಡಿವೆ. ಈ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ನಾಳೆ ಬೆಳಗ್ಗೆ 9:30ಕ್ಕೆ ಫ್ರೀಡಂ ಪಾರ್ಕ್ನಿಂದ ಪ್ರತಿಭಟನಾ ರ್ಯಾಲಿ ನಡೆಸಲಿದ್ದೇವೆ. ರ್ಯಾಲಿ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಎಂದಿದ್ದಾರೆ. ಅಂದ್ರೆ ಸೋಮವಾರನೂ ಕೂಡ ನಾವು ಪ್ರತಿಭಟನೆಯನ್ನ ಮುಂದುವರಿಸುತ್ತೇವೆ. ಸದನದಲ್ಲಿ ನಾಗೇಂದ್ರ ವಿಚಾರವಾಗಿ, ನಾಗೇಂದ್ರ ಅಲ್ಲಪ್ಪ, ನಾಗೇಂದ್ರದಲ್ಲ, ವಾಲ್ಮೀಕಿ ನಿಗಮದ 187 ಕೋಟಿ ದಲಿತರ ಹಣವನ್ನ ನುಂಗಿರ್ತಕ್ಕಂಥ ನಾಗೇಂದ್ರ ವಿಚಾರವಾಗಿ ನಾಳೆ ನಮ್ಮ ಹೋರಾಟ ವಿಧಾನಸಭೆ ಒಳಗಡೆ ಹೊರಗಡೆ ಎರಡೂ ಕೂಡ ನಡೆಯುತ್ತೆ. ನಾಳೆ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ನಾಳೆ ಪ್ರಾರಂಭ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ ಆರ್ ಅಶೋಕ್, ನಾಗೇಂದ್ರ ವಿರುದ್ಧ 35 ಕೇಸ್ಗಳಿವೆ. ಕಾಂಗ್ರೆಸ್ ನಾಯಕರು ಸಂವಿಧಾನದ ಪರವೋ, ಲೂಟಿ ಹೊಡೆದ ನಾಗೇಂದ್ರನ ಪರವೋ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ನಾನು ಕಾಂಗ್ರೆಸ್ ನಾಯಕರಿಗೆ ಪ್ರಶ್ನೆ ಕೇಳ್ತೀನಿ, ನಿಮ್ಮ ನಿಷ್ಠೆ ಯಾರ ಪರ? ಪರಿಶಿಷ್ಟ ಹಿತಾಸಕ್ತಿಗಳ ಪರವೋ, ಸಂವಿಧಾನದ ಆಶಯಗಳ ಪರವೋ, ತೆರಿಗೆದಾರರ ಹಣದ ಸದ್ಬಳಕೆ ಪರವಾಗೋ, ಅಥವಾ ಲೂಟಿ ಮಾಡಿರುವಂತ ನಾಗೇಂದ್ರನ ಪರವಾಗೋ ತೀರ್ಮಾನ ಮಾಡಿ. ನೀವು 34ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅದು ಎಲ್ಲ ಕೇಸ್ಗಳು ಲೂಟಿದೆ. ಅವ್ರು ಹೇಳ್ತಾ ಇದ್ದಾರೆ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ. ನಾಗೇಂದ್ರ ಒಬ್ಬನೇನ ದಲಿತ? ಆ ದಲಿತರ ಹಣ ತಿನ್ನೋವಾಗ ನಿನ್ ಜ್ಞಾನ ಇರಲಿಲ್ವಾ? ದಲಿತರ ಹಣ ತಾನಪ್ಪ, ಇದೇನು ಒಕ್ಕಲಿಗರ ನಿಗಮದ ಹಣ ಅಲ್ಲ, ಲಿಂಗಾಯತರದಲ್ಲ, ಬ್ಯಾಕ್ವರ್ಡ್ದು ಅಲ್ಲ, ದಲಿತರದು ಅಂತ ಗೊತ್ತಿದ್ದು ಹಣ ತಿಂದಿದೆಯಲ್ಲ. ಯಾವ ನೈತಿಕತೆ ಇದೆ? ಅಲ್ಲ, ನಮಗೆ ಆಶಾಭಾವನೆ ಇದೆ. ನನಗೆ ಕಾಂಗ್ರೆಸ್ ಒಳಗಡೆ ಒಂಥರ ಬೆಂಕಿ ಅಂಟ್ಕೊಂಡಿದೆ. ಏನು ಮುಸ್ಕಿನ ಗುದ್ದಾಟ, ಒಳಗಡೆ ಬೆಂಕಿ ಜ್ವಾಲೆ ಅಂಟ್ಕೊಂಡಿದೆ. ಅದರಿಂದ ನನಗನ್ಸ್ತೈತೆ ಅವರು ಸೋಮವಾರ ರಾಜೀನಾಮೆ ತೆಗೆದುಕೊಂಡು ನಮ್ಮೆಲ್ಲರಿಗೂ ಬರದ ಬಗ್ಗೆ, ಬೇರೆ ಬೇರೆ ವಿಚಾರ ಬಗ್ಗೆ ಚರ್ಚೆ ಕೊಡ್ತಾರೆ ಅಂತ 100% ನನಗೆ ವಿಶ್ವಾಸ ಆಯ್ತು. ಅಲ್ಲದೆ ಪ್ರಾಸಿಕ್ಯೂಷನ್ ಕೋರಿ ಸಿಬಿಐ ಲೋಕಾಯುಕ್ತರ ಪತ್ರದ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ದಾರೆ. ನಾಗೇಂದ್ರ ವಿಚಾರಣೆಗೆ ಸಂಪುಟ ಒಪ್ಪಿಗೆ ಕೊಡಲ್ಲ. ನನಗೆ ಗೊತ್ತಿರುವಂತೆ ನಾಗೇಂದ್ರ, ಜನಾರ್ದನ ರೆಡ್ಡಿ, ರೇಣುಕಾಚಾರ್ಯ ಅವರ 3 ಹೆಸರುಗಳು ಹೋಗಿವೆ. ಅವರಿಬ್ಬರದ್ದು ಬೇಕಾದರೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ, ಆದ್ರೆ ನಾಗೇಂದ್ರ ಅವರದ್ದು ಮಾತ್ರ ಕೊಡಲ್ಲ ಅಂದ್ರು. ನಾಗೇಂದ್ರನಿಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಈ ಕ್ಯಾಬಿನೆಟ್ ಅನುಮತಿಯನ್ನ ಕೊಡಲ್ಲ, ಪ್ರಾಸಿಕ್ಯೂಷನ್ಗೆ ಕೊಡಲ್ಲ. ಇವಾಗ ಹೇಳ್ತೀನಿ, ಯಾಕಂದ್ರೆ ಇವರು ಇತಿಹಾಸ ಗೊತ್ತಿರೋದ್ರಿಂದ, ಈ ಕಾಂಗ್ರೆಸ್ಸಿನ ಇತಿಹಾಸ ಗೊತ್ತಿರೋದ್ರಿಂದ ನನ್ಗೆ ಗೊತ್ತಿರೋ ಪ್ರಕಾರ 3 ಹೋಗಿದೆ. 3 ಪರ್ಮಿಷನ್ ಕೇಳಿದ್ದಾರೆ. ನಿಮಗೂ ಆಶ್ಚರ್ಯ ಆಗ್ತೈತೆ. 1 ನಾಗೇಂದ್ರ, 2 ಜನಾರ್ದನ್ ರೆಡ್ಡಿ, 3 ರೇಣುಕಾಚಾರ್ಯ. ಇಷ್ಟು ಜನದ ಪರ್ಮಿಷನ್ನ ಒಂದೇ ಇದರಲ್ಲಿ ಗವರ್ನರ್ ಇಂದ ಕ್ಯಾಬಿನೆಟ್ಗೆ ಬಂದಿದೆ. ಅವರಿಬ್ಬರಿಗೆ ಬೇಕಾದ್ರೆ ಕೊಟ್ಬಿಡ್ತಾರೆ, ನಾಗೇಂದ್ರಗೆ ಮಾತ್ರ ಕೊಡಲ್ಲ. ಆರ್ ಅಶೋಕ್ ಆರೋಪಕ್ಕೆ ತಿರುಗೇಟು ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್, ಅವರು ಕಾನೂನು ಚೌಕಟ್ಟಿನಲ್ಲಿ ಏನಾದ್ರೂ ಮಾಡಲಿ, ಆದ್ರೆ ಅವರು ಇವತ್ತು ಗೂಂಡಾಗಿರಿ ಮಾಡ್ತಿದ್ದಾರೆ. ನೋಟಿಸ್ ನೀಡಿ ಸದನದಲ್ಲಿ ಚರ್ಚೆ ಮಾಡುವ ಬದಲು ಅಸೆಂಬ್ಲಿ ಹಾಳು ಮಾಡ್ತಿದ್ದಾರೆ. ದೇಶದಲ್ಲಿ ಎಷ್ಟು ಮಂತ್ರಿಗಳು ಸಿಎಂಗಳ ಮೇಲೆ ಕೇಸ್ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಈ ದೇಶದ ಕಾನೂನು, ಈ ಕರ್ನಾಟಕ, ಈ ಭೂಮಿಯ ಕಾನೂನು, ಆ ಕಾನೂನು ಚೌಕಟ್ಟಿನಲ್ಲಿ ಏನು ಬೇಕಾದ್ರೂ ಮಾಡಿ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ. ಒಂದು ನೋಟಿಸು ಕೊಡದೆ, ಏನು ಕೊಡದೆ ಕಾನೂನನ್ನ, ಅಸೆಂಬ್ಲಿನ ಹಾಳು ಮಾಡ್ತಾ ಇದ್ದಾರೆ. ಜನರು ಅವ್ರಿಗೇನು ಬೇಕಾದ್ರೂ ಕೇಳೋದು ತಪ್ಪಿಲ್ಲ, ಧರಣಿ ಮಾಡೋದು ತಪ್ಪಿಲ್ಲ, ಹೋರಾಟ ಮಾಡೋದು ತಪ್ಪಿಲ್ಲ.
ಆದರೆ ನಾನೊಂದು ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ಚರ್ಚೆ ಮಾಡ್ರಪ್ಪ, ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟು ಅವ್ರಿಗೆ ಹೇಳೋಷ್ಟು ತಾಳ್ಮೆ ಇದೆ. ಇತ್ತ ಬಾಗಲಕೋಟೆಯಲ್ಲಿ ನಾಗೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದ ಶ್ರೀರಾಮುಲು ಸಚಿವರಾಗಬೇಕು ಅಂದ್ರೆ ಭ್ರಷ್ಟಾಚಾರ ಮಾಡಿರಬೇಕು, ಆಗ ಮಾತ್ರ ಅವರಿಗೆ ಮಂತ್ರಿ ಸ್ಥಾನ ಹುದ್ದೆಗಳು ಸಿಗುತ್ತವೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಹೊಸ ಸಂಪ್ರದಾಯವನ್ನ ಸೃಷ್ಟಿಸಿದ್ದಾರೆ ಅಂದ್ರು. ಕಾಂಗ್ರೆಸ್ ಅಲ್ಲಿ ಹುದ್ದೆ ಸಿಗಬೇಕಂದ್ರೆ, ಕಾಂಗ್ರೆಸ್ ಅಲ್ಲಿ ಮಂತ್ರಿ ಸ್ಥಾನ ಸಿಗಬೇಕಂದ್ರೆ ಅವರು ಭ್ರಷ್ಟಾಚಾರ ಮಾಡಲೇಬೇಕಾಗಂತ ಒಂದು ಹೊಸ ಸಂಪ್ರದಾಯವನ್ನು ಕೂಡ ಹಾಕುವಂತ ಕೆಲಸ ಆಗ್ತಿದೆ. ಇವತ್ತು ಕಾಂಗ್ರೆಸ್ನಲ್ಲಿ ಸಚಿವರು ಆಗಬೇಕಾದ್ರಿಗಿನ ಹಣವನ್ನು ಲೂಟಿ ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಅಂಥವ್ರಿಗೆ ಮಾತ್ರ ಅವಕಾಶವನ್ನು ಸಿಗುತ್ತೆ ಅನ್ನೋಂಥದ್ದು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಶಾಸಕರು ಕೂಡ ಹೇಳೋಂಥ ಕೆಲಸ ಕೂಡ ಆಗ್ತಾಯಿದೆ. ಇವತ್ತು ಎಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಎಷ್ಟು ಭ್ರಷ್ಟಾಚಾರ ಮಾಡಿ ಎಷ್ಟು ಹಣವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟರೆ ಅಂಥವ್ರಿಗೆ ಮಂತ್ರಿ ಸ್ಥಾನವನ್ನು ಕೂಡ ಕೊಡೋಂಥ ಕೆಲಸ ಆಗ್ತಾಯಿದೆ. ಇಡಿ ಸಿಬಿಐ ಕೇಂದ್ರದ ಅಧೀನದಲ್ಲಿ ಕೆಲಸ ಮಾಡುತ್ತೆ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಯತೀಂದ್ರ, ಹಗರಣದಲ್ಲಿ ನಾಗೇಂದ್ರ ಭಾಗಿಯಾಗಿದ್ದಕ್ಕೆ ಸಾಕ್ಷ್ಯವಿಲ್ಲ, ರಾಜಕೀಯ ಕಾರಣಕ್ಕಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಅಂದ್ರು. ಈಗ ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದೂ ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ನಮ್ಮ ಸಚಿವರ ಪರವಾಗಿ ನಿಲ್ಲುತ್ತೆ. ಮತ್ತೊಂದೆಡೆ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಗೆ ಬಿಜೆಪಿ ಪ್ಲಾನ್ ಮಾಡ್ತಿದೆ. ಪಾದಯಾತ್ರೆ ಮಾರ್ಗದ ಬಗ್ಗೆ ಚರ್ಚೆ ನಡೆಸಲಾಗ್ತಿದ್ದು, ಜಗಳೂರು, ಕೂಡ್ಲಿಗಿ, ಸಂಡೂರು, ಕಂಪ್ಲಿ, ಬಳ್ಳಾರಿ ಮಾರ್ಗ ಪೈಕಿ ಯಾವುದು ಸೂಕ್ತ ಎಂದು ಚರ್ಚೆ ನಡೀತಿದೆ. ಪಾದಯಾತ್ರೆ ಬಗ್ಗೆ ಆಗಸ್ಟ್ 26ರಂದು ಬಿಜೆಪಿ ನಾಯಕರು ಅಂತಿಮ ನಿರ್ಧಾರಕ್ಕೆ ಬರಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.